1969ನಿಂದ ಇಲ್ಲಿವರೆಗೂ 12 ಜನ ಚಂದ್ರಮಂಡಲಕ್ಕೆ ಹೋಗಿದ್ದಾರೆ. ಆದರೆ 2019ರವರೆಗೂ ಕೇವಲ 3 ಜನ ಮಾತ್ರ ಭೂಮಿಯ ಡೀಪೆಸ್ಟ್ ಪಾಯಿಂಟ್ಗೆ ಹೋಗಿದ್ದಾರೆ. ಭೂಮಿಯ ಡೀಪೆಸ್ಟ್ ಪಾಯಿಂಟ್ ಅಂದರೆ ಸಮುದ್ರದ ಆಳಕ್ಕೆ. 2019ರ ನಂತರ ಇಲ್ಲಿವರೆಗೂ ಕೇವಲ 27 ಜನ ಮಾತ್ರ ಡೀಪೆಸ್ಟ್ ನೌನ್ ಪಾಯಿಂಟ್ಗೆ ರೀಚ್ ಆಗಿದ್ದಾರೆ. ಎಲ್ಲೋ ಇರೋ ಮೂನ್ ಮೇಲೆ ಆ ಕಾಲದಲ್ಲೇ 12 ಜನ ಹೋಗಿದ್ದಾರೆ ಅಂದರೆ ಇಲ್ಲೇ ಇರೋ ಸಮುದ್ರದ ಆಳಕ್ಕೆ ಯಾಕೆ ಹೋಗೋಕ್ಕಾಗ್ತಿಲ್ಲ ಅಂತ ನಿಮಗೆ ಡೌಟ್ ಬಂದಿರ್ಬೋದು. ನಮಗೆ ಇಲ್ಲಿವರೆಗೂ ಗೊತ್ತಿರೋ ಅತ್ಯಂತ ಆಳವಾದ ಪ್ರದೇಶ ಮರಿಯಾನಾ ಟ್ರೆಂಚ್. ಇದು 11 ಕಿಲೋಮೀಟರ್ಸ್ ಆಳ ಇರುತ್ತೆ. 11 ಕಿಲೋಮೀಟರ್ಸ್ ಅಂದರೆ ನಿಮಗೆ ನಾರ್ಮಲ್ ಅನಿಸ್ಬೋದು. ಅದಕ್ಕೆ ಈಗ ಕೇಳಿ, ನಮ್ಮ ಭೂಮಿಯಲ್ಲೇ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್. ಇದನ್ನು ಕಿತ್ತು ಇದರಲ್ಲಿ ಹಾಕಿದರೆ ಇನ್ನೂ 2 ಕಿಲೋಮೀಟರ್ಸ್ ಗ್ಯಾಪ್ ಇರುತ್ತೆ. ಈಗ ನಿಮಗೆ ಇದರ ಆಳ ಎಷ್ಟಿದೆ ಅಂತ ಒಂದು ಅಂದಾಜು ಬಂದಿದೆ ಅಂತ ಅಂದ್ಕೊಳ್ತೀನಿ. ಇಲ್ಲಿಗೆ ಇದುವರೆಗೆ ಯಾಕೆ ಅಷ್ಟು ಕಮ್ಮಿ ಜನ ವಿಸಿಟ್ ಮಾಡಿದ್ದಾರೆ ಅಂದರೆ ಇಲ್ಲಿಗೆ ರೀಚ್ ಆಗೋದು ಸಾಮಾನ್ಯ ವಿಷಯ ಅಲ್ಲ. 11 ಕಿಲೋಮೀಟರ್ ಸಮುದ್ರದ ಆಳದಲ್ಲಿ ಎಷ್ಟು ಪ್ರೆಷರ್ ಇರುತ್ತೆ ಅಂದರೆ ನಿಮ್ಮ ಸಬ್ಮೆರೈನ್ ಅಲ್ಲಿಗೆ ಹೋದರೆ 1600 ಆಫ್ರಿಕನ್ ಎಲಿಫೆಂಟ್ಸ್ ನಿಮ್ಮ ಮೇಲೆ ನಿಂತರೆ ಎಷ್ಟು ತೂಕ ಇರುತ್ತೋ ಅಷ್ಟು ಪ್ರೆಷರ್ನ ನಿಮ್ಮ ಸಬ್ಮೆರೈನ್ ತಡ್ಕೋಬೇಕಾಗುತ್ತೆ. ಅಥವಾ 50 ಫುಲ್ಲಿ ಲೋಡೆಡ್ ಬೋಯಿಂಗ್ 747 ಏರ್ಕ್ರಾಫ್ಟ್ಸ್ ನಿಮ್ಮನ್ನು ಕೆಳಕ್ಕೆ ಪ್ರೆಸ್ ಮಾಡ್ತಿದ್ರೆ ಹೇಗಿರುತ್ತೋ ಆ ಥರ ಇರುತ್ತೆ. ಅದಕ್ಕೆ ನಿಮ್ಮ ಸಬ್ಮೆರೈನ್ ತುಂಬ ಸ್ಟ್ರಾಂಗ್ ಆಗಿ ಇರಬೇಕಾಗುತ್ತೆ. ಇಲ್ಲಿಗೆ ಇದುವರೆಗೆ 1960ರಲ್ಲಿ ಇಬ್ಬರು, 2012ರಲ್ಲಿ ಅವತಾರ್ ಫಿಲ್ಮ್ ಡೈರೆಕ್ಟರ್ ಜೇಮ್ಸ್ ಕ್ಯಾಮರಾನ್ ಬಿಟ್ಟರೆ ಯಾರೂ ಹೋಗಿರಲಿಲ್ಲ. 2019ರ ನಂತರ ಟೆಕ್ನಾಲಜಿ ಅಡ್ವಾನ್ಸ್ ಆಗಿ ಒಳ್ಳೆ ಸಬ್ಮೆರೈನ್ಸ್ ಬಂದು 2026ಕ್ಕೆ ಟೋಟಲ್ ಆಗಿ 27 ಜನ ಮಾತ್ರ ಅಲ್ಲಿಗೆ ರೀಚ್ ಆಗಿದ್ದಾರೆ. 400 ವರ್ಷಗಳ ಹಿಂದಿನಿಂದ ಎಷ್ಟೋ ಸಾಮ್ರಾಜ್ಯಗಳು ಬದಲಾಗೋದು, ಬೀಳೋದು, ಪ್ರಪಂಚ ಯುದ್ಧಗಳಾಗೋದು, ಎಷ್ಟೋ ಸೈನ್ಸ್ ರೆವಲ್ಯೂಷನ್ಗಳು ಬರೋದು, ಇದನ್ನೆಲ್ಲ ನೋಡ್ತಾ ಒಂದು ಜೀವಿ 400 ವರ್ಷಗಳಿಂದ ಇನ್ನೂ ಬದುಕಿದ್ರೆ ಹೇಗಿರುತ್ತೆ ಅಲ್ಲ, ನಿಜವಾಗ್ಲೂ ಈ ಚಾನ್ಸ್ ಇದೆ ಕೂಡ. ಆರ್ಕ್ಟಿಕ್ ರೀಜನ್ನಲ್ಲಿ ಗ್ರೀನ್ಲ್ಯಾಂಡ್ ಶಾರ್ಕ್ಸ್ ಅನ್ನೋ ಶಾರ್ಕ್ಸ್ ಸುಮಾರು 400 ವರ್ಷಗಳು ಬದುಕ್ತವೆ ಅಂತ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಈ ಶಾರ್ಕ್ಗಳು ಕೇವಲ ವರ್ಷಕ್ಕೆ 1 ಸೆಂಟಿಮೀಟರ್ ಅಷ್ಟೇ ಬೆಳೀತಾವಂತೆ ಮತ್ತು ಇವು 150 ವರ್ಷಗಳವರೆಗೆ ಅಡಲ್ಟ್ಹುಡ್ಗೆ ಬರೋದಿಲ್ಲ. ಅಂದರೆ 150 ವರ್ಷಗಳವರೆಗೆ ಇವು ಚಿಕ್ಕ ಮಕ್ಕಳಾಗೇ ಇರ್ತವೆ. ಅದಕ್ಕೆ ಇವು ಮಾನವ ಚಂದ್ರನ ಮೇಲೆ ಹೋಗಲು ಕನಸು ಕಾಣ್ತಾ ಇದ್ದ ದಿನಗಳಿಂದ ಚಂದ್ರನ ಮೇಲೆ ಕಾಲಿಡೋ ದಿನಗಳವರೆಗೂ ಬದುಕಿವೆ. ಈಗ ಮಾರ್ಸ್ಗೆ ಕಾಲಿಡೋ ಯೋಚನೆ ಮಾಡೋ ದಿನಗಳವರೆಗೂ ಇನ್ನೂ ಬದುಕಿವೆ. ದಿನ ರಾತ್ರಿ ಆದರೆ ನಮಗೆ ಆಕಾಶದಲ್ಲಿ ಚಂದ್ರ ಕಾಣಿಸುತ್ತೆ. ಆದರೆ ಯಾವಾಗಾದರೂ ಇನ್ನೊಂದು ಚಂದ್ರ ಇದ್ದರೆ ಹೇಗಿರುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಕೆಲವು ವಿಜ್ಞಾನಿಗಳು ಕೆಲವು ಬಿಲಿಯನ್ ವರ್ಷಗಳ ಹಿಂದೆ ನಮ್ಮ ಭೂಮಿಗೆ 2 ಮೂನ್ಸ್ ಇದ್ದಿರ್ಬೋದು ಅಂತ ಹೇಳ್ತಾರೆ. ಆ ಇನ್ನೊಂದು ಚಂದ್ರ ಮೆಲ್ಲಕ್ಕೆ ಈಗ ಇರೋ ಚಂದ್ರನನ್ನು ಗುದ್ದಿಕೊಂಡು ಅದರೊಳಗೆ ಮೆರ್ಜ್ ಆಗಿದೆ ಅಂತ ಹೇಳ್ತಾರೆ. ಅವರು ಯಾಕೆ ಈ ರೀತಿ ಹೇಳ್ತಾರೆ ಅಂದರೆ ಚಂದ್ರನ ಒಂದು ಭಾಗ ಇನ್ನೊಂದು ಭಾಗಕ್ಕೆ ತುಂಬ ಭಿನ್ನವಾಗಿರುತ್ತೆ. ಚಂದ್ರನ ಮುಂದೆ ಇರೋ ಭಾಗದಲ್ಲಿ ತುಂಬ ಕಡಿಮೆ ಡಾರ್ಕ್ ವೋಲ್ಕ್ಯಾನಿಕ್ ಪ್ಲೇನ್ಸ್ ಇವೆ. ಅದು ಅಲ್ಲದೆ ಹಿಂದಿನ ಭಾಗದಲ್ಲಿ ಥಿಕ್ಕರ್ ಕ್ರಸ್ಟ್ ಇದೆ ಮತ್ತು ಹಿಂದೆ ಇರೋ ಭಾಗದಲ್ಲಿ ಮೌಂಟೇನ್ಸ್ ಕೂಡ ತುಂಬ ಎತ್ತರವಾಗಿವೆ. ಇದರಿಂದ ಈ ಹಿಂದಿನ ಪಾರ್ಟ್ ಅನ್ನೋದು ಇನ್ನೊಂದು ಮೂನ್ ಆಗಿರ್ಬೋದು ಅಂತ ಅಂದ್ಕೊಳ್ತಾ ಇದ್ದಾರೆ. ಆದರೆ ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿಲ್ಲ, ಜಸ್ಟ್ ಒಂದು ಹೈಪೋಥೆಸಿಸ್. ನೀವು ಚಿಕ್ಕವರಿದ್ದಾಗಿನಿಂದ ಮೊಬೈಲ್ನಲ್ಲಿ, ಕಂಪ್ಯೂಟರ್ನಲ್ಲಿ ಇಮೇಜಸ್ ನೋಡಬೇಕಾದ್ರೆ ಇಮೇಜ್ನ ನೇಮ್ ಪಕ್ಕದಲ್ಲಿ JPG ಅನ್ನೋ ಒಂದು ಎಕ್ಸ್ಟೆನ್ಷನ್ನ ನೋಡಿರ್ತೀರಿ. ಈ JPG ಅನ್ನೋದು ಒಂದು ಇಮೇಜ್ ಫಾರ್ಮ್ಯಾಟ್. ಅದು ಇಮೇಜ್ ಫಾರ್ಮ್ಯಾಟ್ ಅಂತ ನಿಮಗೂ ಗೊತ್ತು, ಎಲ್ರಿಗೂ ಗೊತ್ತು. ಆದರೆ ಇದಕ್ಕೆ ಯಾಕೆ JPG ಅಂತಾನೆ ಯಾಕೆ ಹೆಸರಿಟ್ಟಿದ್ದಾರೆ? JPEG ಅಂತ ಇನ್ನೊಂದು ಫಾರ್ಮ್ಯಾಟ್ ಇರುತ್ತೆ, ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ಈಗ ನೋಡೋಣ. ಕಂಪ್ಯೂಟರ್ಗಳು ಬಂದ ಮೊದಲ ಕಾಲದಲ್ಲಿ ಫೋಟೋಗಳನ್ನು ಡಿಜಿಟಲ್ ಆಗಿ ಸ್ಟೋರ್ ಮಾಡೋಕ್ಕೆ ತುಂಬ ಕಷ್ಟ ಆಗೋದು. ಆವಾಗ ಫೋಟೋಗಳು ಕೇವಲ 3 MB ಇದ್ರೂ ಅದನ್ನು ಕಂಪ್ಯೂಟರ್ನಲ್ಲಿ ಸ್ಟೋರ್ ಮಾಡೋಕ್ಕೆ ತುಂಬ ಎಕ್ಸ್ಪೆನ್ಸಿವ್ ಮತ್ತು ಅದನ್ನು ಕಂಪ್ಯೂಟರ್ನಿಂದ ಇನ್ನೊಂದು ಕಂಪ್ಯೂಟರ್ಗೆ ಟ್ರಾನ್ಸ್ಫರ್ ಮಾಡೋಕ್ಕೆ 3 ರಿಂದ 4 ಗಂಟೆಗಳು ಕಾಯಬೇಕಾಗ್ತಿತ್ತು. 1986ರಲ್ಲಿ ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪರ್ಟ್ಸ್ ಗ್ರೂಪ್ ಅಂತ ಒಂದು ಗ್ರೂಪ್ ಫಾರ್ಮ್ ಆಯಿತು. ಇವರೆಲ್ಲ ಫೋಟೋಗ್ರಾಫಿಕ್ ಎಕ್ಸ್ಪರ್ಟ್ಸ್ ಮತ್ತು ಇಂಜಿನಿಯರ್ಗಳು. ಇವರು ಫೋಟೋನ ಸೈಜ್ ಕಮ್ಮಿ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಇವರಿಗೆ ಒಂದು ವಿಷಯ ಅರ್ಥ ಆಯಿತು. ಈಗ ಡಿಜಿಟಲ್ ಆಗಿ ಸೇವ್ ಆಗ್ತಾ ಇರೋ ಫೋಟೋದಲ್ಲಿ ತುಂಬ ಡೀಟೇಲ್ಸ್ ಇದೆ. ಜೂಮ್ ಮಾಡಿ ನೋಡೋವರೆಗೂ ಆ ಡೀಟೇಲ್ಸ್ ಹ್ಯೂಮನ್ ಆಗಿ ಕಾಣಿಸೋದೇ ಇಲ್ಲ. ಅದಕ್ಕೆ ಇವರು ಫೋಟೋದಲ್ಲಿ ಸಿಮಿಲರ್ ಆಗಿರೋ ಕಲರ್ಸ್ನ ಒಂದೇ ಕಲರ್ ಮಾಡೋ ಥರ ಮಾಡಿದರು. ಇದರಿಂದ ಫೋಟೋದಲ್ಲಿರೋ ಎಕ್ಸ್ಟ್ರಾ ಕಲರ್ಸ್ ಕಮ್ಮಿ ಆದವು. ಅಷ್ಟೊಂದು ಕಲರ್ಸ್ ರಿಮೂವ್ ಆದರೂ ಓವರ್ ಆಲ್ ಫೋಟೋ ನಾರ್ಮಲ್ ಆಗಿ ಕಾಣಿಸ್ತಾ ಇತ್ತು. ಚೇಂಜಸ್ ಏನೂ ಗೊತ್ತಾಗ್ತಾ ಇರಲಿಲ್ಲ. ಸೊ ಈ ಎಕ್ಸ್ಟ್ರಾ ಡೀಟೇಲ್ಸ್ ಮತ್ತು ಕಲರ್ಸ್ ರಿಮೂವ್ ಮಾಡೋ ಥರ ಒಂದು ಫಾರ್ಮ್ಯಾಟ್ನ ಇವರು ತಯಾರಿಸಿದರು. ಅದಕ್ಕೆ ಅವ್ರದ್ದೇ ಹೆಸರಾದ ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪರ್ಟ್ ಗ್ರೂಪಿಂದ JPEG ಅಂತ ಹೆಸರಿಟ್ಟರು.
ಆದರೆ ಆಗಿನ ಕಂಪ್ಯೂಟರ್ ಫೈಲ್ ಎಕ್ಸ್ಟೆನ್ಷನ್ಸ್ ಕೇವಲ 3 ಕ್ಯಾರೆಕ್ಟರ್ಸ್ನ ಅಷ್ಟೇ ಸಪೋರ್ಟ್ ಮಾಡೋದ್ರಿಂದ ಈ JPEGನ JPG ಅಂತ ಸೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಈ JPG ಫಾರ್ಮ್ಯಾಟ್ 40 MB ಇರೋ ಫೈಲ್ಸ್ನ ಕೇವಲ 3 to 4 MB ಮಾಡುತ್ತೆ. 18 MB ಇರೋ ಫೈಲ್ಸ್ನ 1 MB ಮಾಡುತ್ತೆ. 3 MB ಇರೋ ಫೈಲ್ಸ್ನ KBನಲ್ಲಿ ಸೇವ್ ಮಾಡುತ್ತೆ. 1992ನಲ್ಲಿ ಈ ಫಾರ್ಮ್ಯಾಟ್ನ ಪಬ್ಲಿಷ್ ಮಾಡಿದರು. ಕಮ್ಮಿ ಸೈಜ್ನಲ್ಲಿ ಒಳ್ಳೆ ಕ್ವಾಲಿಟಿ ಇರೋದ್ರಿಂದ ಸ್ಟೋರೇಜ್ ಕಮ್ಮಿ ಇರೋರು ಇದನ್ನೇ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಅದೇ ಟೈಮ್ನಲ್ಲಿ ಇಂಟರ್ನೆಟ್ ಬೂಮ್ ಕೂಡ ಆಗಿದ್ದರಿಂದ ವೆಬ್ಸೈಟ್ಗಳು ತುಂಬ ಬೇಗ ಲೋಡ್ ಆಗೋಕ್ಕೆ ಕೂಡ ಕಮ್ಮಿ MB ಇಮೇಜಸ್ ಬೇಕಲ್ಲ, ಅದಕ್ಕೆ ಆಲ್ಮೋಸ್ಟ್ ಎಲ್ಲ ವೆಬ್ಸೈಟ್ಗಳು ಈ JPG ಫಾರ್ಮ್ಯಾಟ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಅವರಿಂದ ಇದು ತುಂಬ ಫೇಮಸ್ ಆಗಿ ಎಲ್ಲ ಡಿಜಿಟಲ್ ಕ್ಯಾಮ್ರಾಗಳಲ್ಲಿ, ಫೋನ್ಗಳಲ್ಲಿ ಎಲ್ಲದರಲ್ಲೂ ಇದೇ ಫಾರ್ಮ್ಯಾಟ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಆದರೆ ನಿಮಗೆ ಫೋಟೋದಲ್ಲಿ ಏನೂ ಡೀಟೇಲ್ಸ್ ಮಿಸ್ ಆಗಬಾರ್ದು ಅಂದರೆ ಈ JPG ಫೈಲ್ನಲ್ಲಿ ಸೇವ್ ಮಾಡೋಕ್ಕೆ ಹೋಗಬೇಡಿ, PNGನಲ್ಲಿ ಸೇವ್ ಮಾಡಿ. PNGಗಿಂತ ಬೆಟರ್ ಫಾರ್ಮ್ಯಾಟ್ಸ್ ಕೂಡ ಇವೆ. ನಿಮ್ಮ ಡಿವೈಸ್ ಅವನ್ನು ಸಪೋರ್ಟ್ ಮಾಡುತ್ತಾ ಇಲ್ವಾ ಅಂತ ಒಂದು ಸಲ ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡಿಕೊಂಡು ಅದರಲ್ಲಿ ಸೇವ್ ಮಾಡ್ಕೊಳ್ಳಿ. ಎಷ್ಟು ಜನ JPGನೇ ಒಳ್ಳೆ ಕ್ವಾಲಿಟಿ ಫಾರ್ಮ್ಯಾಟ್ ಅಂತ ಅಂದ್ಕೊಂಡಿದ್ದೀರೋ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಗೊತ್ತಾದರೆ ಏನು ಅಂದ್ಕೊಳ್ತಾ ಇದ್ದೀರೋ ಕಮೆಂಟ್ ಮಾಡಿ ತಿಳಿಸಿ. ಅಮೆಜಾನ್ ಕಾಡಿನ ಬಗ್ಗೆ ನೀವು ತುಂಬ ಸಲ ಕೇಳಿರ್ತೀರಿ. ಇದು ತುಂಬ ದೊಡ್ಡ ಫಾರೆಸ್ಟ್ ಅಂತ ನಿಮಗೆ ಗೊತ್ತಿರುತ್ತೆ. ಆದರೆ ಎಷ್ಟು ದೊಡ್ಡದಾಗಿರ್ಬೋದು ಅಂತ ನಿಮ್ಮ ಹತ್ರ ಅಂದಾಜಿದೆನಾ? ಈ ಅಮೆಜಾನ್ ಫಾರೆಸ್ಟ್ ನಮ್ಮ ರಾಜ್ಯದಷ್ಟು ಇರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀರಾ? ಇಲ್ಲ, ನೀವು ಅಂದ್ಕೊಂಡಿರೋದು ತಪ್ಪು. ಇದು ನಮ್ಮ ಸೌತ್ ಇಂಡಿಯಾದಷ್ಟು ಇರುತ್ತೆ ಅಂದ್ಕೊಂಡ್ರೂ ಅದು ಕೂಡ ತಪ್ಪೆ. ಇದು ನಮ್ಮ ಇಂಡಿಯಾದಷ್ಟು ದೊಡ್ಡದಾಗಿರುತ್ತಾ ಅಂದರೆ ಅದು ಕೂಡ ತಪ್ಪೆ. ಇದು ಆಲ್ಮೋಸ್ಟ್ 2 ಇಂಡಿಯಾ ಮ್ಯಾಪ್ಸ್ನಷ್ಟು ದೊಡ್ಡದಾಗಿರುತ್ತೆ. ಈ ಫಾರೆಸ್ಟ್ ತುಂಬ ಡೆನ್ಸ್ ಆಗಿ ಇರೋದ್ರಿಂದ ಇದನ್ನು ಸರಿಯಾಗಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಆಗಿಲ್ಲ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾವು ಇದುವರೆಗೂ ಇಂಡಿಯಾನೇ ಸರಿಯಾಗಿ ಸುತ್ತೋಕ್ಕಾಗಿರಲ್ಲ. ಈ ಅಮೆಜಾನ್ ಕಾಡಲ್ಲಿ ಅಷ್ಟೊಂದು ಗಿಡಗಳಲ್ಲಿ ವಿಜ್ಞಾನಿಗಳು ಏನಂತ ಎಕ್ಸ್ಪ್ಲೋರ್ ಮಾಡ್ತಾರೆ. ಈ ಫಾರೆಸ್ಟ್ ಎಷ್ಟು ದೊಡ್ಡದು ಅಂದರೆ ಈ ಫಾರೆಸ್ಟ್ನಲ್ಲಿ ಪ್ರತಿ ವರ್ಷ ವಿಜ್ಞಾನಿಗಳಿಗೆ ಯಾವುದೋ ಒಂದು ಹೊಸ ಜೀವಿ, ಹೊಸ ಗಿಡಗಳು ಸಿಗ್ತಾನೆ ಇರುತ್ತೆ. ಈ ಫಾರೆಸ್ಟ್ನಲ್ಲಿ ಈಗ ಒಂದು ನಾಗರಿಕತೆ ಕೂಡ ಪತ್ತೆ ಆಗಿದೆ. 2024ರಲ್ಲಿ ವಿಜ್ಞಾನಿಗಳು ಲೈಡಾರ್ ಅನ್ನೋ ಒಂದು ಟೆಕ್ನಾಲಜಿನ ಯೂಸ್ ಮಾಡಿ ಏರ್ಕ್ರಾಫ್ಟ್ನಿಂದ ಈ ಫಾರೆಸ್ಟ್ನ ಸ್ಕ್ಯಾನ್ ಮಾಡಿದಾಗ ರಸ್ತೆಗಳು, ಚಿಕ್ಕ ಚಿಕ್ಕ ಊರುಗಳ ಗುರುತುಗಳು, ಸೆಟ್ಲ್ಮೆಂಟ್ಸ್ ಸಿಕ್ಕಿವೆ. ಸುಮಾರು 300 AD ಸಮಯದಲ್ಲಿ ಅಂದರೆ ಇವತ್ತಿಗೆ 2300 ವರ್ಷಗಳ ಹಿಂದೆ ಇಲ್ಲಿ ಸರಿಸುಮಾರು 30 ಲಕ್ಷ ಜನ ವಾಸಿಸಿರ್ಬೋದು ಅಂತ ಅಂದ್ಕೊಳ್ತಾ ಇದ್ದಾರೆ. ಅಮೆಜಾನ್ ಕಾಡಲ್ಲಿ ಈ ಥರ ಒಂದು ಸಿವಿಲೈಸೇಷನ್ ಇರುತ್ತೆ ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಈ ಕಾಡಲ್ಲಿ ಇದಕ್ಕಿಂತ ಮುಂಚೆ ಕೆಲವು ದೊಡ್ಡ ಶೇಪ್ಗಳು ಸಿಕ್ಕಿದ್ವು. ಇವು ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅಂತ ಇಷ್ಟು ದಿನ ತುಂಬ ಮಿಸ್ಟೀರಿಯಸ್ ಆಗಿತ್ತು. ಈಗ ಇವುಗಳ ಮಿಸ್ಟ್ರಿ ಸಾಲ್ವ್ ಆಗಿದೆ ಅಂತಲೇ ಅಂದ್ಕೊಳ್ಬೋದು. 2000 ವರ್ಷಗಳ ಹಿಂದೆ ಇಲ್ಲಿ ವಾಸಿಸ್ತಾ ಇದ್ದ ಜನರೇ ಇವನ್ನ ತಯಾರಿಸಿದ್ದಾರೆ. ಆದರೆ ಇವುಗಳನ್ನು ಯಾಕೆ ಮಾಡಿದ್ದಾರೆ, ಇವುಗಳಿಂದ ಅವ್ರು ಏನು ಮಾಡ್ತಾ ಇದ್ರು ಅನ್ನೋದು ಇನ್ನೂ ಮಿಸ್ಟೀರಿಯಸ್ ಆಗೇ ಇದೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ ಲೈಡಾರ್ನಿಂದ ಇವರು ಸ್ಕ್ಯಾನ್ ಮಾಡಿರೋದು ಈ ಫಾರೆಸ್ಟ್ನಲ್ಲಿ ಕೇವಲ 0.067% ಮಾತ್ರ. ಸೊ ಅಷ್ಟು ಸ್ಕ್ಯಾನ್ ಮಾಡಿದ್ರೇ ಇಷ್ಟೊಂದು ದೊಡ್ಡ ಸೀಕ್ರೆಟ್ ಬಯಲಾಗಿದೆ ಅಂದರೆ ಅಷ್ಟು ದೊಡ್ಡ ಫಾರೆಸ್ಟ್ನ ಸ್ಕ್ಯಾನ್ ಮಾಡಿದರೆ ಇನ್ನೇನೇನು ಮಿಸ್ಟ್ರಿಗಳು ಬಯಲಾಗುತ್ತೋ ಕಾದು ನೋಡಬೇಕು. ನಾವು ಜನರಲ್ ಆಗಿ ಸಾವಿರಾರು ವರ್ಷಗಳ ಹಳೆಯ ಬರಹಗಳು ಅಂದರೆ ಯಾವುದೋ ರಾಜರು ಮಾಡಿದ ಸಾಹಸಗಳ ಬಗ್ಗೆ ಬರೆದಿರ್ತಾರೆ, ಇಲ್ಲ ಯಾವುದಾದ್ರೂ ಧರ್ಮಗಳ ಬಗ್ಗೆ ಬರೆದಿರ್ತಾರೆ ಅಂತ ಅನ್ಕೊಳ್ತೀವಿ. ಆದರೆ ಒಂದು 4000 ವರ್ಷಗಳ ಹಿಂದಿನ ಒಂದು ಬರಹ ಮೆಸೊಪೊಟೋಮಿಯಾದಲ್ಲಿ ಸಿಕ್ಕಿದೆ. ಇದು ಏನಂದರೆ ಇದೊಂದು ಕಸ್ಟಮರ್ ಕಂಪ್ಲೇಂಟ್. ನೀವು ಆನ್ಲೈನ್ನಲ್ಲಿ ಏನಾದರೂ ಆರ್ಡರ್ ಮಾಡಿ ಅದು ಚೆನ್ನಾಗಿಲ್ಲದೆ ಇರೋವಾಗ ಕಂಪ್ಲೇಂಟ್ ರೈಸ್ ಮಾಡ್ತೀರಲ್ಲ, ಅದೇ ಥರ ಮೆಸೊಪೊಟೋಮಿಯಾದಲ್ಲಿ ಒಬ್ಬ ಕಸ್ಟಮರ್ ತಾನು ಪರ್ಚೇಸ್ ಮಾಡಿದ ವಸ್ತು ಚೆನ್ನಾಗಿಲ್ಲ ಅಂತ ಓನರ್ಗೆ ಟ್ಯಾಬ್ಲೆಟ್ನಲ್ಲಿ ಬರೆದು ಕಳಿಸಿದ್ದಾನೆ. ಆ ಟ್ಯಾಬ್ಲೆಟ್ನಲ್ಲಿ ಕಸ್ಟಮರ್ ಏನು ಬರೆದಿದ್ದಾನೆ ಅಂದರೆ, ನೀನು ಮಾರಿರೋ ಈ ಕಾಪರ್ ತುಂಬ ಡಬ್ಬ ಥರ ಇದೆ ಅಂತ ಬರೆದಿದ್ದಾನೆ. ಇದು ಕೇಳೋಕ್ಕೆ ಫನ್ನಿ ಆಗಿದ್ರು ಇದು ಮೆಸೊಪೊಟೋಮಿಯಾದ ನಾಗರಿಕತೆ ಎಷ್ಟು ಮುಂದುವರೆದಿತ್ತು ಅಂತ ಹೇಳುತ್ತೆ. ಡಬ್ಬ ಥರ ಇದೆ ಅಂತ ಸುಮ್ಮನೆ ಫನ್ಗೆ ಹೇಳಿದ್ದೀನಿ, ಕಳಪೆ ಆಗಿದೆ ಅಂತಲೂ ಬರೆದಿರ್ಬೋದು. ಅವ್ರ ಲ್ಯಾಂಗ್ವೇಜಲ್ಲಿ ಯಾವುದು ಫನ್, ಯಾವುದು ಏಕವಚನ ಅಂತ ನಮಗೆ ಗೊತ್ತಾಗೋದಿಲ್ಲ. ಇಷ್ಟು ಈ ವಿಡಿಯೋದಲ್ಲಿನ ಫ್ಯಾಕ್ಟ್ಸ್. ಇನ್ನಷ್ಟು ಫ್ಯಾಕ್ಟ್ಸ್ ಜೊತೆಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.